ಬೋವಿ ಸಮಾಜ, ಭಜಂತ್ರಿ ಸಮಾಜ ಮತ್ತು ಏನಮ್ಮ ಇದರ ಸಮಾಜ ಇದೆ ಅಲ್ಲ, ಉಳಿದೆಲ್ಲ ಸಮಾಜಕ್ಕೆ ಇವತ್ತು ಉಳ್ಕಿದವ್ರಿಗೆ ಎಲ್ಲರಿಗೂ ನ್ಯಾಯ ಸಿಕ್ಕಿದೆ. ಈ ಸಮಾಜಕ್ಕೂ ಇನ್ನೂ 1% ನ್ಯಾಯ ಸಿಗಬೇಕಾಗಿದೆ. ನಾವೆಲ್ಲ ಕೂಡ ಅದನ್ನು ಹೋರಾಟ ಮಾಡೋಣ. ವಿಧಾನಸಭೆಯಲ್ಲಿ ನಾವು ನಾಳೆ ಬೆಂಗಳೂರು ಅಧಿವೇಶನದಾಗ ಬಂಜಾರ, ಬೋಯಿ ಮತ್ತಮ್ಮ ಕೊರಮ, ಕೊರಚ, ಅಲೆಮಾರಿ ಈ ಎಲ್ಲ ಸಮಾಜಕ್ಕೆ ನಾವು ನೋಡ್ರಿ 56% ಆಗೈತಿ. ನಾನು ನಾಳೆ ಬರುವ ವಿಧಾನಸಭೆಯೊಳಗೆ ನಾ ಈ ಸರ್ಕಾರಕ್ಕೆ ಒತ್ತಾಯ ಮಾಡ್ತೀನಿ. ಈಗೆಲ್ಲ ಅವ್ರಿಗೆ ಪಾಪ ಕೊಟ್ರಿ, ನಮಗೇನು ತಕರಾರಿಲ್ಲ. 56 ಬದಲಿ 60 ಆಗಲಕ್ಕ. ನಮ್ಮ ಮಂದಿಗೆಲ್ಲರಿಗೂ ನ್ಯಾಯ ಸಿಗಬೇಕು. ಅವ್ರಿಗೇನು 5% ಕೊಟ್ಟಾರಲ್ಲ, ನಿನ್ನೆ ಮಹಾರಾಷ್ಟ್ರದಾಗ ಹೆಂಗೆ ಕಟ್ ಮಾಡ್ಯಾರಲ್ಲ, 2028ಕ್ಕೆ ನಾನು ಕಟ್ ಮಾಡ್ತೀನಿ. ನಮ್ಮ ಎಲ್ಲ ದಲಿತ ಸಮಾಜ, ಹಿಂದುಳಿದ ಸಮಾಜ, ಮರಾಠ ಸಮಾಜ, ಲಿಂಗಾಯತರು, ಬ್ರಾಹ್ಮಣರು, ಒಕ್ಕಲಿಗರು ಎಲ್ಲ ಸಮಾಜಕ್ಕೂ 5% ಹಂಚಿಕೊಡ್ತೀನಿ. ಯಾವ ಸಮಾಜದವ್ರು ಏನೂ ಭಯ ಪಡಬೇಡ್ರಿ. ಅದಕ್ಕೆ ಇವತ್ತು ಧೀರೇಂದ್ರ ಮಹಾಸ್ವಾಮಿಗಳು ಅವ್ರು ಹೇಳ್ಯಾರ, ಸನಾತನ ಧರ್ಮ ಸಲಾಗಿ ಬರ್ತೀನಂದಾರೆ. ನೀವೆಲ್ಲರೂ ಒಳ್ಳೆ ಊಟ ಮಾಡ್ಸ್ಯಾರ. ಪಾಪ ಪ್ರಕಾಶ್ ಚವ್ಹಾಣ್ ಭಾಳ ಮನ್ಸಿಗೆ ಬೇಜಾರು ಮಾಡ್ಕೊಂಡಾನ. ಯಾರೂ ಏನೋ ನಾರಾಜ್ ಆಗಬೇಡ್ರಿ. ಯಾಕಂದರೆ ಇಂಥವು ನಡೀತಾವೆ. ಇದು ಸಮಾಜನಾಗ ಕೆಲವೊಂದು ಮಂದಿ ಉಪಾಧ್ಯಾಯ ಇರ್ತಾರೆ. ಯಾರಿಗೆ ಬಿಟ್ಟಾರೆ ಹೇಳ್ರಿ ನೋಡೋಣ. ಸಂಗೊಳ್ಳಿ ರಾಣಿ ಹಿಡಿದು ಕೊಟ್ಟವ್ರು ಯಾರು? ವೀರರಾಣಿ ಕಿತ್ತೂರು ಚೆನ್ನಮ್ಮನ ಹಿಡಿದು ಕೊಟ್ಟವ್ರು ಯಾರು? ಶಿವಾಜಿ ಮಹಾರಾಜರಿಗೆ ಮೋಸ ಮಾಡಿದವ್ರು ಯಾರು? ಎಲ್ಲ ನಮ್ಮವರೇ. ನಮ್ಮಲ್ಲಿ ಕಂಟ್ರಿ ಮಂದಿ ಇದ್ದೇ ಇರ್ತಾರೆ, ನಮ್ಮ ಆಜು ಬಾಜುನೇ ಇರ್ತಾರೆ, ಗೊತ್ತಾಗೋದಿಲ್ಲ ನಮಗೆ. ಅದಕ್ಕೆ ಯಾರು ಅಂಜಬೇಡ್ರಿ. ನಾವು ನಮ್ಮ ಧರ್ಮ ಕಾಪಾಡೋನು, ಧರ್ಮದಂಗೆ ಹೋಗೋನು. 3 ದಿವಸ ಬಂದಾಗ ಇಡೀ ಕರ್ನಾಟಕದಾಗ ಹೈಗಾಡ್ ಹೋಗ್ಬೇಕು ಎಲ್ಲ ಪಾರ್ಟಿಯವರು. ಇನ್ನು ಮುಗಿತಪ್ಪ ಇನ್ನು ಕರ್ನಾಟಕದಾಗ. ಅದಕ್ಕೆ ಬಂಧುಗಳೇ, ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಪಾಪ ಅವನು ಒಬ್ಬ ಸಣ್ಣ ಕಾರ್ಯಕರ್ತ. ನಮ್ಮ ಎಲ್ಲ ಮಹಾರಾಜರು ಇಲ್ಲಿಲ್ಲರೂ ಎಲ್ಲರೂ ಪಾಪ ಯಾರು ಬರಲಾರ್ದವ್ರಿಗೆ ಏನು ಸಿಗೋದಿಲ್ಲ. ಇಲ್ಲಿ ಬಂದವ್ರಿಗೆ ಎಲ್ಲರಿಗೂ ಹನುಮಂತನ ಆಶೀರ್ವಾದ, ಶಿವಲಾಲ್ ಮಹಾರಾಜರ ಆಶೀರ್ವಾದ ಸಿಗ್ತದೆ. ಬರಲಾರ್ದವ್ರಿಗೆ ಎಂಡ್ ಆಗ್ತದೆ, ನಮ್ದು ಸ್ಟಾರ್ಟ್ ಆಗ್ತದೆ. ಅದಕ್ಕೆ ಹೇಳಿ ಇವತ್ತು ಭಾಳಷ್ಟು ಪ್ರಯತ್ನ ಮಾಡ್ಯಾರ. ಪಾಪ ದಿಲ್ಲಿಗೆ ಹೋಗ್ಯಾರ, ಅಲ್ಲಿ ಅನೇಕ ಮಂದಿಗೆ ಭೇಟಿಯಾಗಿ ಈ ಕಾರ್ಯಕ್ರಮ ಇದು ಮಾಡ್ಯಾರ.